ಶೈವ ಮತ್ತು ಲಿಂಗಾಯತ ಇವು ಎರಡು ಬೇರೆ ಬೇರೆ ಪದ ಅಲ್ಲ. ಯಾಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು ಅಂದ್ರೆ ಈ ಮಂತ್ರವನ್ನು ನಾವು ಜಪಿಸಿದಾಗ ಮಾತ್ರ ಒಗ್ಗಟ್ಟಿನ ಮಂತ್ರ ಒಗ್ಗಟ್ಟು ಅನ್ನೋದು ಬರೋಕ್ಕೆ ಸಾಧ್ಯ ಇದೆ. ಆ ಒಂದು ನಿಟ್ಟಿನಲ್ಲೇ ಈ ನಾಡಿನ ಪಂಚಪೀಠಾಧೀಶ್ವರಾದಿಯಾಗಿ ನಮ್ಮ ಅನೇಕ ಹರಗುರು ಚರಮೂರ್ತಿಗಳು ವಿರಕ್ತರಿರ್ಬೋದು, ಗುರುವಿಕ್ತರು ಇರ್ಬೋದು, ಎಲ್ಲರೂ ಕೂಡ ಇವತ್ತು ಒಂದಾಗಬೇಕು ಅನ್ನೋದು ವಿಚಾರಕ್ಕೆ ಇವತ್ತು ಭಾಳ ಸ್ಪಷ್ಟವಾಗಿ ಅವರು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ನಿನ್ನೆ ಹುಬ್ಳಿಯಲ್ಲಿ ಕೂಡ ಇವತ್ತೇನು ನಮ್ಮ ಪಂಚಪೀಠಾಧೀಶ್ವರರ ನೇತೃತ್ವದಲ್ಲಿ ಒಂದು ಸಭೆ ನಡೀತು, ಅದಕ್ಕೆ ನಾನು ಭಾಗವಹಿಸಿದ್ದೆ. ನಾವೆಲ್ಲರೂ ಒಂದಾಗುವಂಥ ಕಾಲ ಬಂದಿದೆ. ನಾನು ಇಡೀ ಕರ್ನಾಟಕ ರಾಜ್ಯದ ಜನತೆಗೆ, ಅದು ವೀರಶೈವ ಇರ್ಬೋದು, ಲಿಂಗಾಯತ ಇರ್ಬೋದು, ಅವ್ರ ವಿನಂತಿಯನ್ನು ಮಾಡ್ಕೋತೇನೆ. ಇವು ಕೆಲವಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳದಾವು, ಕೆಲವಷ್ಟು ಜನ ಕಾವಿ ಹಾಕಿದವರು ಇದ್ರಾಗದಾರ. ಅಂದ್ರೆ ಸಮಾಜವನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಾಗಬಾರ್ದು. ನಾವೆಲ್ಲ ಒಂದು ಆಗಬೇಕು ಅನ್ನೋದು ಇವತ್ತು ನಮಗೆ ಗಟ್ಟಿಯಾದ ಮನುಷ್ಯ. ಇವತ್ತು ಕೇಂದ್ರ ಸರ್ಕಾರ ಕೂಡ ಇವತ್ತು ನಮ್ಮ ರಾಹುಲ್ ಗಾಂಧಿಯವರು ಏನು ಈ ದೇಶದಲ್ಲಿ ಜಾತಿ ಜನಗಣತಿ ಆಗಬೇಕು ಅಂತೇಳಿ ಹೋರಾಟ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಕೂಡ ಜಾತಿ ಜನಗಣತಿಯನ್ನು ಮಾಡ್ತಾ ಇದೆ. ಬಹುತೇಕ ಈ ದೇಶದಲ್ಲಿ ಒಂದು ಬದಲಾವಣೆ ಬರುತ್ತೆ. ಏನು ವೀರಶೈವರಿಗೆ ಮಾನ್ಯತೆ ಇಲ್ಲ, ಲಿಂಗಾಯತರಿಗೆ ಮಾನ್ಯತೆ ಇಲ್ಲ ಅನ್ನೋದು ಒಂದು ಕೂಗಿತ್ತು. ಆ ಕೂಗನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಅದನ್ನು ಮಾಡುವಂಥ ಸಂದರ್ಭದಲ್ಲಿ ಅನೇಕ ಕುತಂತ್ರವನ್ನು ಎಬ್ಬಿಸುವಂಥ ಕೆಲವಷ್ಟು ಪಟ್ಟಬದ್ಧ ಹಿತಾಸಕ್ತಿ ರಾಜಕಾರಣಿಗಳಿದ್ದಾರೆ. ಅವ್ರು ಯಾವ ಧರ್ಮದಲ್ಲಿ ಜನಿಸಿವಿ ಅನ್ನೋದು ಅರಿವಿಲ್ಲ ಅವರಿಗೆ. ಫಸ್ಟು ಅವ್ರು ಎಲ್ಲಿ ಹುಟ್ಟಿದ್ವಿ ಅನ್ನೋದನ್ನು ಅರಿವಿಲ್ಲ. ಭಾರತ ದೇಶದಾಗ ಹುಟ್ಟಿವಿ, ಯಾವ ಜನಾಂಗದಲ್ಲಿ ಹುಟ್ಟಿದ್ವಿ ಅವ್ರಿಗೆ ಅರಿವೇ ಇಲ್ಲ. ಅವರು ವೈಯಕ್ತಿಕ ಪಕ್ಷದ ಒಂದು ಬೆಲೆ ಬೆಳೆಸ್ಕೊಳ್ತಾ ನಮ್ಮನ್ನು ಹಿಂದೂ ಅಂತ ಬರೆಸ್ರಿ ಅಂತ ಹೇಳ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಹಿಂದೂ ಬರೆಸಲ್ಲ. ಇದು ನನ್ನ ಸ್ಪಷ್ಟವಾದ ನಿಲುವು. ನಾನು ಒಬ್ಬ ವೀರಶೈವ ಲಿಂಗಾಯತ ಅಭಿವೃದ್ಧಿ ಒಂದು ನಿಗಮದ ಅಧ್ಯಕ್ಷನಾಗಿ ಒಬ್ಬ ಲಿಂಗಾಯತ ಧರ್ಮದಲ್ಲಿ ಜನಿಸಿದಂಥವನು, ಪವಿತ್ರವಾದ ಅನ್ನ ಬಸವಣ್ಣನವರ ನಾಡಿನಲ್ಲಿ ಹುಟ್ಟಿದಂಥವನು, ನಾನು ವೀರಶೈವ ಲಿಂಗಾಯತ ಅನ್ನೋದನ್ನೇ ಬರೆಸ್ಬೇಕು ಧರ್ಮದ ಕಾಲಮಲ್ಲಿ. ಆಯ್ತು, ಧರ್ಮದ ಕಾಲಮದಲ್ಲಿ ನೀವು ಮಾನ್ಯತೆ ಇಲ್ಲ ಅಂತ ಹೇಳ್ತಾರೆ. ಇದನ್ನು ಜನರ ಹತ್ರ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ನಿಮಗೆ ವೀರಶೈವ ಲಿಂಗಾಯತ ಅನ್ನೋದು ಧರ್ಮ ಕಾಲಮ್ ಎಲ್ಲಿದೆ? ಆಗ್ಬೇಕು ಸ್ವಾಮಿ, ನಮ್ಮ ಧರ್ಮ ಕಾಲಮ್ ಆಗ್ಬೇಕಾಗಿದೆ. ಹೊಸದಾಗಿ ಕೇಂದ್ರ ಸರ್ಕಾರ ಮಾಡುವಂತ ಅಧಿಕಾರ ಇದೆ. ಈ ಬಾರಿ ನಾವು ಧರ್ಮದ ಕಾಲಮದಲ್ಲಿ ವೀರಶೈವ ಲಿಂಗಾಯತ ಅನ್ನೋದು ಬರೆಸಿದ್ರೆ ಮಾತ್ರ ಇವತ್ತು ನಮ್ಗೆ ಧರ್ಮ ಕಾಲೇಜ್ ಸೃಷ್ಟಿಯಾಗೋದಕ್ಕೆ ಸಾಧ್ಯ ಇದೆ. ಯಾವಾಗ ಸೃಷ್ಟಿ ಮಾಡೋರು ಇವರು? ಇಷ್ಟು ವರ್ಷ ಅಂತೂ ಹಿಂಗ ಕರ್ಕೊಂಡ್ ಬಂದಾರ. ಒಬ್ಬ ಹಿಂದೂ ಅಂತ ಅನ್ನೋದು, ಒಬ್ಬ ಮುಸ್ಲಿಂ ಅನ್ನೋದು, ಜಾತಿ ಭೇದ ಹಚ್ಚಿ ಈ ದೇಶದಲ್ಲಿ ಜಗಳ ಮಾಡ್ಕೊಂಡು ತಮ್ಮ ವೈಯಕ್ತಿಕ ರಾಜಕೀಯ ಬೆಳವಣಿಗೆಗೆ ಉಪಯೋಗ ಮಾಡ್ಕೊತ ಹೊಟ್ಟಿದ್ದಾರೆ. ಇವತ್ತು ಹಾದಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಅದ್ರಾಗ ನನಗೆ ಖೇದ ಅನಿಸಿದ್ದೇನೆಂದ್ರೆ, ಈ ಕೆಲವಷ್ಟು ದಾರಿಗಳಿದ್ದಾರೆ, ಪಟ್ಟಬದ್ಧ ಹಿತಾಸಕ್ತಿಗಳು. ಅವರು ಯಾವ ಪೀಠದ ಹೆಸರ ಮೇಲೆ ಅವರು ಆ ಪೀಠಾಧ್ಯಕ್ಷರಾಗ್ಯಾರ ಅನ್ನೋದನ್ನ ಮರೆತು ಬಿಟ್ರೆ ಈ ಸ್ವಾಮಿಗಳು. ಎಲ್ಲಿ ಹೇಳಿದಾರೆ? ಹಿಂದೂ ಬರ್ಸಂತಾರ, ಹಿಂದೂ ಅಂತ ಬರ್ಸಿ. ಯಾಕೆ ಹಿಂದೂ ಬರ್ಸ್ಬೇಕು? ಅದೊಂದು ಪ್ರತ್ಯೇಕ ಧರ್ಮ. ಸಿಖ್ ಧರ್ಮ ಇದೆ, ಕ್ರಿಶ್ಚಿಯನ್ ಧರ್ಮ ಇದೆ, ಜೈನ್ ಧರ್ಮ ಇದೆ. ಅದೇ ರೀತಿ ನಮ್ಗೆ ವೀರಶೈವ ಲಿಂಗಾಯತ ಧರ್ಮ ಆಗ್ಬೇಕು. ನಮ್ಮ ಕೂಗು ಸರ್, ನಿನ್ನೆ ಹುಬ್ಬಳ್ಳಿ ಒಳಗೆ ನೀವು ಪ್ರಮಾಣ ಇಂಥ ಪಟ್ಟಬದ್ಧ ಹಿತಾಸಕ್ತಿಗಳು, ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕ ಸಮಾಜವನ್ನ ಬಲಿಪಶು ಕೊಡ್ತಾ ಇದ್ದಾರೆ. ಒಬ್ಬ ಹೇಳ್ತಾನೆ, ಇವತ್ತ ಹಿಂದೂನ ಬರ್ಸ್ಬೇಕು, ಇದಕ್ಕೆ ಬಸವಜಯ ಮೃತ್ಯುಂಜಯ ಸ್ವಾಮಿ ಯಾರು, ಆ ಹರಿಹರ ಸ್ವಾಮಿ ಯಾರು ಅಂತ ಮಾತಾಡ್ತಾರೆ. ಇವ್ರು ಯಾರ ಬಗ್ಗೆ ಗೌರವ ಐತ್ರಿ? ಬಸವಣ್ಣವ್ರ ಬಗ್ಗೆ ಗೌರವ ಇಲ್ಲ. ಇವ್ರು ಮತ್ತೆ ಹೇಳ್ತಾರ ಬಸವಣ್ಣನ ಮಾತು. ಬಸವಣ್ಣನ ಹೆಸರು ತಗೋತಾರ, ಬಸವಣ್ಣನ ಎಲ್ಲಾ ಮಾಡ್ತಾರ. ಆ ಧರ್ಮ ಬೇಡ ಅಂದ್ರೆ ಹೆಂಗ್ರಪ್ಪ? ಬಸವಣ್ಣವರು ಪ್ರತ್ಯೇಕ ಧರ್ಮ ಕಟ್ಟಾರ ಈ ದೇಶದಾಗ. ವಿಭೂತಿ ಲಿಂಗ, ಗುರುಲಿಂಗ ಜಂಗಮವನ್ನ, ಅಷ್ಟಾವರಣ, ಸಟಸ್ಥಳ, ಇವೆಲ್ಲವನ್ನ ಅರ್ಥ ಮಾಡ್ಕೋಬೇಕಲ್ಲ. ನೋಡ್ರಿ, ಈಗ ಎರಡು ಪದ ಒಂದೇ ಅಂತ ನಾನು ಹೇಳಿದೆ. ವೀರಶೈವ ಅನ್ನೋದು ಒಂದೇ, ಲಿಂಗಾಯತ ಅಂದ್ರೂ ಒಂದೇ. ಅದನ್ನ ಯಾಕೆ ಬೇರೆ ಬೇರೆ ಪಡಿಸ್ತಾ ಇದಾರೆ ಅಂದ್ರೆ ಅವರ ವೈಯಕ್ತಿಕ ಸ್ವಾರ್ಥಕ್ಕ ವಿನ ಇವ್ರಿಗೆ ಇದರಿಂದ ಏನಾಗೋದೈತಿ ಲಾಭ? ಏನಾದ್ರು ಆಗುತ್ತಾ? ಆಯ್ತ್ರಿ, ಲಿಂಗಾಯತ ಬಸವಣ್ಣನ ಫಾಲೋವರ್ಸ್ ಬಸವಣ್ಣ ಫಾಲೋ ಮಾಡ್ಲಿ, ಈ ಆದಿ ಜಗದ್ಗುರು ರೇಣುಕಾಚಾರ್ಯನ ಫಾಲೋ ಮಾಡ್ರಿ, ಏನ್ ತಪ್ಪೈತಿ? ಅವೆಲ್ಲ ಒಂದಾಗಿ ನಡೆಯಲ್ಲ. ವೀರಶೈವ ಲಿಂಗಾಯತನೇ ಆಗ್ಬೇಕು. ಹೌದು, ವೀರಶೈವ ಲಿಂಗಾಯತನೇ ಆಗ್ಬೇಕು, ಪ್ರತ್ಯೇಕ ಆಗ್ಬೇಕು ಅನ್ನೋದು ನನ್ನ ಕೂಗು, ನನ್ನ ಸ್ಪಷ್ಟ